ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ, ನಿಮಗೆಲ್ಲರಿಗೂ ನರ್ಸಿಂಗ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಚಾರ ಏನು ಅಂತಂದರೆ ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮತ್ತು ಒಂದು ಹಾಟ್ ಟಾಪಿಕ್ ಎನ್ನಬಹುದು. ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರತರಾದಂತಹ ಶುಶ್ರೂಷಾಧಿಕಾರಿಗಳ ಒಂದು ಹಾಟ್ ಟಾಪಿಕ್ ಎನ್ನಬಹುದು ಸ್ನೇಹಿತರೆ. ಸೊ ಆ ಒಂದು ಹಾಟ್ ಟಾಪಿಕ್ ಬಗ್ಗೆ ಬನ್ನಿ ಚರ್ಚೆ ಮಾಡೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆಯುಕ್ತಾಲಯ, ಆರೋಗ್ಯ ಸೌಧ, ಬೆಂಗಳೂರು ದಿನಾಂಕ 18/12/2025 ಅಧಿಕೃತ ಜ್ಞಾಪನ ಪತ್ರದಲ್ಲಿ ವಿಷಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶುಶ್ರೂಷಾಧಿಕಾರಿಗಳ ಪರಿಷ್ಕೃತ ಅಂತಿಮ ಜ್ಯೇಷ್ಠತಾ ಪಟ್ಟಿ. ಈ ಒಂದು ಜ್ಯೇಷ್ಠತಾ ಪಟ್ಟಿ ಇದೆ ಸ್ನೇಹಿತರೆ. ತದನಂತರ ಪ್ರಮೋಷನ್ ಲಿಸ್ಟು, ಯಾವ ರೀತಿ CR ಫಾರ್ಮು, ಇದರ ಬಗ್ಗೆ ಒಂದೊಂದು ಈ ಸುತ್ತೋಲೆಗಳು ಬರ್ತಾ ಇದ್ದಾವೆ ಸ್ನೇಹಿತರೆ. ಸೊ ಜಸ್ಟ್ ಓವರ್ವ್ಯೂ ನೋಡೋಣ. ಇದರ ಜೊತೆಗೆ ಒಂದು ಲಿಸ್ಟ್ ಕೂಡ ಇದೆ. ಆ ಲಿಸ್ಟ್ ನಾನೇನು ಅಷ್ಟು ಡಿಸ್ಕಸ್ ಮಾಡಲಿಕ್ಕೆ ಹೋಗಲ್ಲ, ಆದರೂ ಸಹ ಓವರ್ವ್ಯೂ ನೋಡೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶುಶ್ರೂಷಾಧಿಕಾರಿಗಳಿಗೆ ಹಿರಿಯ ಶುಶ್ರೂಷಾಧಿಕಾರಿಗಳ ಹುದ್ದೆಗೆ ಪದೋನ್ನತಿ ನೀಡುವ ಫಲವಾಗಿ ಉಲ್ಲೇಖಿತ ಅಧಿಕೃತ ಪತ್ರ ದಿನಾಂಕ 11/12/2025 ಶುಶ್ರೂಷಾಧಿಕಾರಿಗಳ ಅಂತಿಮ ಜ್ಯೇಷ್ಠತಾ ಪಟ್ಟಿಯನ್ನು ಇಲಾಖೆಯ ಅಂತರ್ಜಾಲದಲ್ಲಿ ಪ್ರಕಟಿಸಲಾಗಿತ್ತು. ಅಂತಿಮ ಜ್ಯೇಷ್ಠತಾ ಪಟ್ಟಿಗೆ ಸ್ವೀಕೃತವಾದ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಸಂಬಂಧಪಟ್ಟ ಸಂಸ್ಥೆ ಹಾಗೂ ನೌಕರರು ಸಲ್ಲಿಸಲಾಗಿದ್ದ ದಾಖಲಾತಿಗಳ ಆಧಾರದ ಮೇಲೆ ಆಕ್ಷೇಪಣೆಗಳನ್ನು ಸರಿಪಡಿಸಿ ಶುಶ್ರೂಷಾಧಿಕಾರಿಗಳ ಪರಿಷ್ಕೃತ ಅಂತಿಮ ಜ್ಯೇಷ್ಠತಾ ಪಟ್ಟಿಯನ್ನು ದಿನಾಂಕ 17/12/2025 ಇದ್ದಂತೆ ಇಲಾಖೆ ವೆಬ್ಸೈಟ್ karunadu.karnataka.gov.in/HFW ನಲ್ಲಿ ಪ್ರಚುರಪಡಿಸಿದೆ. ಸೊ ಸ್ನೇಹಿತರೆ, ಕೆಲವರು ಹೇಳ್ತಾ ಇದ್ದರು ಈ ಒಂದು ವೆಬ್ಸೈಟಲ್ಲಿ ಇಲ್ಲ ಎನ್ನುವಂಥದ್ದು. ಸೊ ಈ ಒಂದು ಲಿಸ್ಟ್ ಆಲ್ಮೋಸ್ಟ್ ಎಲ್ಲರ ಜೊತೆ ಇದೆ ಸ್ನೇಹಿತರೆ. ಯಾರಿಗೆ ಈ ಲಿಸ್ಟ್ ಇಲ್ಲ ಅಂತಂದರೆ ದಯವಿಟ್ಟು ಕಾಮೆಂಟ್ ಮಾಡಿ ನಿಮ್ಮ ಇಮೇಲ್ ಇದೆ ಅಂತಂದರೆ, ಸೊ ದ್ಯಾಟ್ ನಾವು ಆ ಲಿಸ್ಟನ್ನು ನಿಮಗೆ ಕೊಡಲಿಕ್ಕೆ ಪ್ಲ್ಯಾನ್ ಮಾಡ್ತೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಬಂದು ಗೆಳೆಯರೆ, ದಿನಾಂಕ 2/3/2026 ಸರ್ಕಾರದ ಒಂದು ಸುತ್ತೋಲೆಯಿದೆ ಸ್ನೇಹಿತರೆ. ವಿಷಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶುಶ್ರೂಷಾಧಿಕಾರಿಗಳಿಗೆ ಹಿರಿಯ ಶುಶ್ರೂಷಾಧಿಕಾರಿಗಳ ಹುದ್ದೆಗೆ ಪದೋನ್ನತಿ ನೀಡುವ ಬಗ್ಗೆ ಉಲ್ಲೇಖ ನಿರ್ದೇಶನಾಲಯದ ಅಧಿಕೃತ ಜ್ಞಾಪನ ಪತ್ರ ಸಂಖ್ಯೆ NRS (2/2024-25). ಸೊ ಇದರಲ್ಲಿ ಏನಿದೆ ನೋಡೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶುಶ್ರೂಷಾಧಿಕಾರಿಗಳಿಗೆ ಹಿರಿಯ ಶುಶ್ರೂಷಾಧಿಕಾರಿಗಳ ಹುದ್ದೆಗೆ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಪದೋನ್ನತಿ ನೀಡುವ ಸಲುವಾಗಿ ವೃಂದ ಮತ್ತು ನೇಮಕಾತಿ ನಿಯಮದನ್ವಯ ಇದು HFW com.karnataka.gov.in ರಲ್ಲಿ ಉಲ್ಲೇಖದಲ್ಲಿ ಪ್ರಕಟಿಸಲಾಗಿರುವ ಪರಿಷ್ಕೃತ ಅಂತಿಮ ಜ್ಯೇಷ್ಠತಾ ಪಟ್ಟಿಯಂತೆ ಈ ಕೆಳಕಂಡ ಜ್ಯೇಷ್ಠತಾ ಸಂಖ್ಯೆಯು ಶುಶ್ರೂಷಾಧಿಕಾರಿಗಳು ಹಾಗೂ ಸದರಿ ಪಟ್ಟಿಯಲ್ಲಿ ಹೆಸರು ಬಿಟ್ಟು ಹೋಗಿದ್ದಲ್ಲಿ ಅಂತಹ ನೌಕರರು ಸಹ ತಮ್ಮ ನಿಯಂತ್ರಣಾಧಿಕಾರಿಗಳ ಮೂಲಕ ಎಲ್ಲ ಪ್ರತಿಗಳಿಗೆ ದೃಢೀಕೃತ ದಾಖಲಾತಿಗಳೊಂದಿಗೆ ಕಾರ್ಯನಿರ್ವಹಣಾ ವರದಿ ಮತ್ತು ಇತರ ಶೈಕ್ಷಣಿಕ ದಾಖಲಾತಿಗಳನ್ನು ಸ್ಪಷ್ಟವಾಗಿ ಕಾಣುವಂತೆ ಸಮಯೋಚಿತ ಮಾರ್ಗದ ಮೂಲಕ ಸಲ್ಲಿಸಲು ಸೂಚಿಸಲಾಗಿದೆ. ಸೊ ಕೆಲವೊಬ್ಬರು ಬಿಟ್ಟು ಹೋಗಿದ್ದಾರೆ. ಯಾವುದು ಜ್ಯೇಷ್ಠತಾ ಪಟ್ಟಿಯಲ್ಲಿ ಗ್ರೇಡೇಷನ್ ಲಿಸ್ಟ್, ಪ್ರಮೋಷನ್ ಲಿಸ್ಟ್ ಮತ್ತೊಂದು ಅದರಲ್ಲಿ ಬಿಟ್ಟು ಹೋಗಿದೆ ಅಂತಂದರೆ ಅವರುಗಳು ಕೂಡ ಒಂದು ಪ್ರಾಪರ್ ಚಾನಲ್ ಈ ಒಂದು ನಿಮ್ಮ ಹೆಸರನ್ನು ನಮೂದು ಮಾಡಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಶುಶ್ರೂಷಾಧಿಕಾರಿಗಳ ವಿವರ ಕ್ರಮ ಸಂಖ್ಯೆ 1-4. ಆಮೇಲೆ ವರ್ಗ ಪರಿಷ್ಕೃತ ಅಂತಿಮ ಜ್ಯೇಷ್ಠತಾ ಪಟ್ಟಿ ಕ್ರಮ ಸಂಖ್ಯೆ ಸಾಮಾನ್ಯ ವರ್ಗ 1-100, ಪರಿಶಿಷ್ಟ ಜಾತಿ 1-120, ಪರಿಶಿಷ್ಟ ಪಂಗಡ 100-150, ವಿಶೇಷ ಚೇತನ ನೌಕರರು 1-600. ಉಳಿಕೆ ಮೂಲ ವೃಂದದ ಶುಶ್ರೂಷಾಧಿಕಾರಿಗಳ ವಿವರ ಅಂದರೆ ಕಂಪ್ಲೀಟ್ ನಾನ್ HK ರೀಜನ್ ಅಂತೀವಲ್ಲ
ಅದರಲ್ಲಿ ವರ್ಗ ಸಾಮಾನ್ಯ ವರ್ಗ 1ರಿಂದ 1000, ಪರಿಶಿಷ್ಟ ಜಾತಿ 1ರಿಂದ 1400, ಪರಿಶಿಷ್ಟ ಪಂಗಡ 1ರಿಂದ 1600, ವಿಶೇಷಚೇತ ನೌಕರರು 1ರಿಂದ 6000. ವೃಂದ ಮತ್ತು ನೇಮಕಾತಿ ನಿಯಮಾನುಸಾರ ಶುಶ್ರೂಷಾಧಿಕಾರಿ ಹುದ್ದೆಯಲ್ಲಿ ಕನಿಷ್ಠ 3 ವರ್ಷಗಳ ಸೇವೆ ಪೂರೈಸಿರಬೇಕು. ಪದೋನ್ನತಿಗೆ ಅರ್ಜಿ ಸಲ್ಲಿಸುವವರು ಕಡ್ಡಾಯವಾಗಿ ಜ್ಯೇಷ್ಠತಾ ಸಂಖ್ಯೆಯನ್ನು ನಮೂದಿಸುವುದು. ನೇಮಕಾತಿ ಆದೇಶದ ಪ್ರತಿ, ನೌಕರರ ಖಾಯಂ ಪೂರ್ವ ಸೇವಾವಧಿ ಘೋಷಣೆ ಪತ್ರ ಪ್ರತಿ, SSLC ಅಂಕಪಟ್ಟಿ ಜನ್ಮ ದಿನಾಂಕದೊಂದಿಗೆ ಹಾಗೂ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ನೋಂದಣಿ ದೃಢೀಕೃತ ಪ್ರಮಾಣಪತ್ರ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ನೌಕರರು ಇತ್ತೀಚಿನ ಜಾತಿ ಪ್ರಮಾಣಪತ್ರ ಹಾಗೂ ಸೇವಾ ಪುಸ್ತಕದಲ್ಲಿ ನಮೂದಿಸಿರುವ ನಕಲು ಪ್ರತಿ ಮತ್ತು ಸೇವೆಗೆ ಸೇರುವಾಗ ಯಾವ ಪ್ರವರ್ಗದಡಿ ನೇಮಕಗೊಂಡಿರುತ್ತಾರೆ ಎಂಬುದರ ಬಗ್ಗೆ ದೃಢೀಕೃತ ಪ್ರತಿ. ಹಿಂದಿನ 5 ವರ್ಷಗಳ ಕಾರ್ಯನಿರ್ವಹಣಾ ವರದಿ 2020 ಮತ್ತು 21, 21 ಮತ್ತು 22, 22 ಮತ್ತು 23, 23 ಮತ್ತು 24 ಮತ್ತು 2024 ಮತ್ತು 2025. ನಿಗದಿತ ನಮೂನೆ 4, 5, 6 ಮತ್ತು 7 ನಿಯಮ ಎ ಭಾಗ 1 ವೈಯಕ್ತಿಕ ಮಾಹಿತಿ, ಬಿ ಭಾಗ 2 ಸ್ವಯಂ ಮೌಲ್ಯಮಾಪನ, ಸಿ ಭಾಗ 3 ವರದಿ, ಡಿ ಭಾಗ 4 ಪುನರಾವಲೋಕನ, ಇ ಭಾಗ ಅಂಗೀಕಾರ ಮತ್ತು ಎಫ್ ಭಾಗ 6 ಸಂವಹನ ಪ್ರತಿ ವರ್ಷಕ್ಕೆ ಪ್ರತ್ಯೇಕವಾಗಿ ಸಲ್ಲಿಸುವುದು. ನಿಗದಿತ ಮಾದರಿಯಲ್ಲಿ ಸಲ್ಲಿಸದ ಕಾರ್ಯನಿರ್ವಹಣಾ ವರದಿಗಳನ್ನು ತಿರಸ್ಕರಿಸಲಾಗುವುದು. ಕನ್ನಡ ಭಾಷಾ ಪರೀಕ್ಷೆ ವಿನಾಯಿತಿ ಪ್ರಮಾಣಪತ್ರ, ಕನ್ನಡ ಭಾಷಾ ಇಲಾಖಾ ಪರೀಕ್ಷೆ ಪ್ರಮಾಣಪತ್ರ, ನೌಕರರ ವಿರುದ್ಧ ಇಲಾಖೆ ವಿಚಾರಣೆ, ಅನಧಿಕೃತ ಗೈರು ಕ್ರಿಮಿನಲ್ ಮೊಕದ್ದಮೆಯ ನ್ಯಾಯಾಂಗ ತನಿಖೆ ಬಾಕಿ ಇಲ್ಲದಿರುವ ಬಗ್ಗೆ ದೃಢೀಕರಣ ಪತ್ರ, ಸರ್ಕಾರದ ಆದೇಶ ಸಂಖ್ಯೆ CA-SUE 121 ಸೆ-ನಿ 2020 ಬೆಂಗಳೂರು ದಿನಾಂಕ 28/3/2023ರಲ್ಲಿ ಪದೋನ್ನತಿ ಇಚ್ಛಿಸುವ ಮುಂಬಡ್ತಿ ಮೀಸಲಾತಿಯ ಸೌಲಭ್ಯವನ್ನು ಪಡೆಯಲು ಕೋರಲು ಇಚ್ಛಿಸಿದ ಎದ್ದು ಕಾಣುವ ಅಂಗವೈಕಲ್ಯವನ್ನುಳ್ಳ ಸರ್ಕಾರಿ ನೌಕರನು ಕರ್ನಾಟಕ ರಾಜ್ಯ ಅಂಗವೈಕಲ್ಯವನ್ನುಳ್ಳ ವ್ಯಕ್ತಿಗಳ ಹಕ್ಕುಗಳ ನಿಯಮಗಳು 2019ರ ನಿಯಮ 14 ಅಡಿ ಅದರಲ್ಲಿ ಉಲ್ಲೇಖಿಸಲಾದ ಪ್ರಮಾಣೀಕರಿಸುವ ಪ್ರಾಧಿಕಾರಕ್ಕೆ ಸರ್ಟಿಫೈಯಿಂಗ್ ಅಥಾರಿಟಿ ಅರ್ಜಿಯನ್ನು ಸಲ್ಲಿಸಿ ಅವನು ಅಂಗವೈಕಲ್ಯವನ್ನುಳ್ಳ ಬಗ್ಗೆ ಪ್ರಮಾಣಪತ್ರವನ್ನು ಪಡೆಯತಕ್ಕದ್ದು ಹಾಗೂ ಅದನ್ನು ನೇಮಕಾತಿ ಪ್ರಾಧಿಕಾರಕ್ಕೆ ಸಲ್ಲಿಸತಕ್ಕದ್ದು. ನೌಕರರು ಕಾರ್ಯನಿರ್ವಹಣಾ ವರದಿ, ಶೈಕ್ಷಣಿಕ ದಾಖಲಾತಿ ಜೊತೆಗೆ KG-ID ಸಂಖ್ಯೆ ನಮೂದಿಸುವುದು. ಕಲ್ಯಾಣ ಕರ್ನಾಟಕ ಭಾಗದ ನಮೂನೆಯಡಿ ದೃಢೀಕೃತ ಪ್ರಮಾಣಪತ್ರ ಆರ್ಟಿಕಲ್ 371J ಕ್ರಮ ಸಂಖ್ಯೆ 1ರಿಂದ 14, ಕ್ರಮ ಸಂಖ್ಯೆ 14 ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಗೆ ರವರೆಗಿನ ಎಲ್ಲ ದಾಖಲಾತಿಗಳನ್ನು ಸಂಬಂಧಪಟ್ಟ ಮೇಲಧಿಕಾರಿಗಳಿಂದ ಕಡ್ಡಾಯವಾಗಿ ದೃಢೀಕರಿಸಿ ಸಲ್ಲಿಸುವುದು. ದೃಢೀಕರಿಸದ ಪ್ರತಿಗಳನ್ನು ಕಟ್ಟುನಿಟ್ಟಾಗಿ ಪರಿಗಣಿಸಲಾಗುವುದಿಲ್ಲವೆಂದು ತಿಳಿಸಲಾಗಿದೆ. ಸಂಬಂಧಪಟ್ಟ ನಿಯಂತ್ರಣಾಧಿಕಾರಿಗಳು ಈ ಸುತ್ತೋಲೆಯನ್ನು ಶುಶ್ರೂಷಾಧಿಕಾರಿಗಳ ಗಮನಕ್ಕೆ ತರುವುದು. ಪದೋನ್ನತಿಗೆ ಅರ್ಹರಿರುವ ನೌಕರರು ಮೇಲ್ಕಂಡ ಎಲ್ಲ ದಾಖಲೆಗಳನ್ನು ದೃಢೀಕರಿಸಿ ಜ್ಯೇಷ್ಠತಾ ಸಂಖ್ಯೆಯನ್ನು ತಪ್ಪದೆ ನಮೂದಿಸಿ ದಿನಾಂಕ 11/3/2026ರೊಳಗೆ ಈ ನಿರ್ದೇಶನಾಲಯಕ್ಕೆ ತಮ್ಮ ಕಚೇರಿ ಮುಖ್ಯಸ್ಥರು ಹಾಗೂ ನಿಯಂತ್ರಣಾಧಿಕಾರಿಗಳ ಮುಖಾಂತರ ಖುದ್ದಾಗಿ ಸಲ್ಲಿಸಲು ಅಗತ್ಯ ಕ್ರಮವನ್ನು ವಹಿಸತಕ್ಕದ್ದು. ಸಕಾಲದಲ್ಲಿ ಮಾಹಿತಿ ಬಾರದೆ ನೌಕರರು ಪದೋನ್ನತಿಯಿಂದ ವಂಚಿತರಾದಲ್ಲಿ ಸಂಬಂಧಪಟ್ಟ ಕಚೇರಿ ಮುಖ್ಯಸ್ಥರು ಹಾಗೂ ನಿಯಂತ್ರಣಾಧಿಕಾರಿಗಳನ್ನೇ ನೇರವಾಗಿ ಜವಾಬ್ದಾರರಾಗಿರುತ್ತೀರಿ. ನಿಗದಿತ ದಿನಾಂಕದ ನಂತರ ಬರುವಂತಹ ಕಾರ್ಯನಿರ್ವಹಣಾ ವರದಿಗಳನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು ಪದೋನ್ನತಿ ಪ್ರಕ್ರಿಯೆ ಮುಗಿದ ನಂತರ ಪದೋನ್ನತಿಯಲ್ಲಿ ಹೆಸರು ಬಿಟ್ಟು ಹೋಗಿದೆ ಎಂದು ಕೋರಿ ಮನವಿ ಸಲ್ಲಿಸಿದ್ದಲ್ಲಿ ಅಂತಹ ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ನ್ಯಾಯಾಲಯದಲ್ಲಿ ಈ ಬಗ್ಗೆ ದಾವೆ ಕೊಡಲು ಅನುಮತಿ ನೀಡಲಾಗುವುದಿಲ್ಲ. ಸೂಚನೆ: ಒಂದು ವೇಳೆ ಯಾರಾದರೂ ಪದೋನ್ನತಿ ನಿರಾಕರಿಸಿದ್ದಲ್ಲಿ ಲಿಖಿತ ರೂಪದಲ್ಲಿ ಈ ಕಚೇರಿಗೆ ಸಲ್ಲಿಸತಕ್ಕದ್ದು. ತಪ್ಪಿದ್ದಲ್ಲಿ ಸಂಬಂಧಪಟ್ಟ ನಿಯಂತ್ರಣಾಧಿಕಾರಿಗಳನ್ನೇ ನೇರ ಹೊಣೆಗಾರರನ್ನಾಗಿ ಮಾಡಲಾಗುವುದು. ನಿವೃತ್ತಿ, ಪದೋನ್ನತಿ, ಮರಣ ಹೊಂದಿದ್ದಲ್ಲಿ
ಈ ಮೇಲ್ಕಂಡ ಮಾಹಿತಿಯನ್ನು ನೀಡಿದ ಮಾತ್ರಕ್ಕೆ ಪದೋನ್ನತಿಗೆ ಅರ್ಹರೆಂದು ಭಾವಿಸತಕ್ಕದ್ದಲ್ಲ. ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು 2/3/2026 ಪ್ರತಿಯನ್ನು ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಲ್ಲಿರುವಂತಹ ಕೆಲವೊಂದು ಫಾರ್ಮ್ಸ್ ಇದ್ದಾವೆ. ಯಾವ್ಯಾವ ಫಾರ್ಮು ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ ಬನ್ನಿ. ಸ್ನೇಹಿತರೆ, ನಮೂನೆ 4, 5, 6 ಮತ್ತು 7 ನಿಯಮಗಳನ್ನು ನೋಡಿ. ಎಲ್ಲ ಹುದ್ದೆಗಳನ್ನು ಅಂದರೆ ಗ್ರೂಪ್ ಎ, ಬಿ ಮತ್ತು ಸಿ ಹುದ್ದೆಗಳನ್ನು ಧಾರಣ ಮಾಡಿದ ಸರ್ಕಾರಿ ನೌಕರರಿಗೆ ಅನ್ವಯವಾಗುವ ವಾರ್ಷಿಕ ಕಾರ್ಯನಿರ್ವಹಣಾ ವರದಿಯ ನಮೂನೆ ಏಕಮೂಲ ಪ್ರತಿಯನ್ನು ಮಾತ್ರ ದಾಖಲು ಮಾಡಬೇಕು. ಸ್ನೇಹಿತರೆ, ಈ ಒಂದು ಫಾರ್ಮ್ ಫಿಲಪ್ ಮಾಡಬೇಕಾಗುತ್ತೆ. CR ಫಾರ್ಮ್ ಅಂತೀವಿ, ಕಾನ್ಫಿಡೆನ್ಷಿಯಾಲಿಟಿ ರಿಪೋರ್ಟು. ಭಾಗ 1 ವೈಯಕ್ತಿಕ ಮಾಹಿತಿ. ವರದಿ ಮಾಡಲ್ಪಡುವ ಸರ್ಕಾರಿ ನೌಕರರು ಭರ್ತಿ ಮಾಡಬೇಕಾದದ್ದು. ಸರ್ಕಾರಿ ನೌಕರರ ಹೆಸರು, ಸರ್ಕಾರಿ ನೌಕರರು ಯಾವ ಸೇವೆಗೆ ಸೇರಿದ್ದಾರೆ, ವರ್ಷ ಅವಧಿಯಲ್ಲಿ ಧಾರಣ ಮಾಡಿದ ಹುದ್ದೆ, ಜನ್ಮ ದಿನಾಂಕ, ವಿದ್ಯಾರ್ಹತೆ, ವರದಿ ಅವಧಿಯಲ್ಲಿ ರಜೆಯ ಸ್ವರೂಪ, ರಜೆಯ ಅವಧಿ, ತರಬೇತಿ, ನಿಯೋಜಿಸಲ್ಪಟ್ಟ ತರಬೇತಿ ವಿವರಗಳು, ಹಾಜರಾಗಿದ್ದಲ್ಲಿ ಅದಕ್ಕೆ ಕಾರಣಗಳು, ವರದಿ ಅವಧಿಯಲ್ಲಿ ಪಡೆದ ವಿದ್ಯಾರ್ಹತೆ ಯಾವುದಾದರೂ ಇದ್ದಲ್ಲಿ, ವಾರ್ಷಿಕ ಆಸ್ತಿ ವಿವರ ಪಟ್ಟಿಯನ್ನು ಸಲ್ಲಿಸಿದ ದಿನಾಂಕ, ಸ್ಥಳ, ದಿನಾಂಕ, ನೌಕರರ ಸಹಿ. ಭಾಗ 2 ಸ್ವಯಂ ಮೌಲ್ಯಮಾಪನ. ವರದಿ ಮಾಡಲ್ಪಡುವ ಸರ್ಕಾರಿ ನೌಕರರು ಭರ್ತಿ ಮಾಡಬೇಕಾದದ್ದು. ಕರ್ತವ್ಯಗಳ ಸಂಕ್ಷಿಪ್ತ ವಿವರಣೆ. ಈ ಕೆಳಕಂಡ ಅಂಶಗಳನ್ನೊಳಗೊಂಡ ಸರ್ಕಾರಿ ನೌಕರರ ನಿರ್ವಹಿಸಿದ ಕೆಲಸ ಸಂಕ್ಷಿಪ್ತ ಸ್ವಯಂ ಮೌಲ್ಯಮಾಪನ. ಎ. ಸ್ವಯಂ ನಿಗದಿಪಡಿಸಿಕೊಂಡಿರುವ ಯಾವುದಾದರೂ ಗುರಿಗಳು, ಮಾಡಿರುವ ಯಾವುದಾದರೂ ವಿಶೇಷ ಸಾಧನೆಗಳು, ನಿರ್ಬಂಧಗಳು ಯಾವುದಾದರೂ ಇದ್ದಲ್ಲಿ. ಆಮೇಲೆ ವರದಿ ಮಾಡಲ್ಪಡುವ ಸರ್ಕಾರಿ ನೌಕರನು ವರದಿ ಮಾಡುವ ಪ್ರಾಧಿಕಾರವಾಗಿದ್ದಲ್ಲಿ ಅವನು ಅವನದೇ ಆದ ವಾರ್ಷಿಕ ಕಾರ್ಯನಿರ್ವಹಣಾ ವರದಿಯನ್ನು ಈ ಕೆಳಕಂಡಂತೆ ದೃಢೀಕರಿಸತಕ್ಕದ್ದು ಅನ್ವಯಿಸುವುದಿಲ್ಲ. ಕಾನ್ಫಿಡೆನ್ಷಿಯಾಲಿಟಿ ರಿಪೋರ್ಟಲ್ಲಿ ಇಷ್ಟೆಲ್ಲ ಡೀಟೇಲ್ಸ್ ಆಗಿರುತ್ತೆ ಸ್ನೇಹಿತರೆ. ಬಹುಶಃ ಸುಮಾರು ಜನ ಇದನ್ನು ಫಿಲಪ್ ಮಾಡಿ ಕೊಟ್ಟಿರಬಹುದು, ಆದರೂ ಸಹ ಒಂದು ನೋಡಿಕೊಂಡ್ರೆ ಒಳ್ಳೆಯದು. ನಾನು ಈ ಮೂಲಕ ದೃಢೀಕರಿಸುವುದೇನೆಂದರೆ, ನಾನು ವರದಿಯ ವರ್ಷದಲ್ಲಿ ಯಾರಿಗೆ ವರದಿ ಪ್ರಾಧಿಕಾರವಾಗಿರುತ್ತೇನೋ ಅವರೆಲ್ಲರ ವಾರ್ಷಿಕ ಕಾರ್ಯನಿರ್ವಹಣಾ ವರದಿಗಳನ್ನು ಬರೆದಿರುತ್ತೇನೆ. ಸೂಚನೆ: ವರದಿ ಮಾಡುವ ಪ್ರಾಧಿಕಾರವು ಎಲ್ಲ ವರದಿಗಳನ್ನು ತಾನು ಬರೆದಿರುವುದಿಲ್ಲವೆಂದು ಅವನ ವಾರ್ಷಿಕ ಕಾರ್ಯನಿರ್ವಹಣಾ ವರದಿಯಲ್ಲಿ ದೃಢೀಕರಿಸಿದ್ದಲ್ಲಿ, ಪರಿಶೀಲನಾ ಪ್ರಾಧಿಕಾರವು ಈ ಕೆಳಕಂಡ ಪ್ರತಿಕೂಲ ಶರಾವನ್ನು ಅಂತಹ ವರದಿ ಮಾಡುವ ಪ್ರಕಾರದ ವಾರ್ಷಿಕ ಕಾರ್ಯನಿರ್ವಹಣಾ ವರದಿಯಲ್ಲಿ ದಾಖಲಿಸತಕ್ಕದ್ದು. ಭಾಗ 2ರಲ್ಲಿ ದೃಢೀಕರಿಸುವಂತೆ ಶ್ರೀ ಯಾರಿಗೆ ವರದಿ ಮಾಡುವ ಪ್ರಾಧಿಕಾರಿಯಾಗಿರುತ್ತಾರೋ ಅವರೆಲ್ಲ ವಾರ್ಷಿಕ ಕಾರ್ಯನಿರ್ವಹಣಾ ವರದಿಗಳನ್ನು ಅವರು ಬರೆದಿರುವುದಿಲ್ಲ. ಆದುದರಿಂದ ಅವರು ವರದಿ ಪ್ರಾಧಿಕಾರವಾಗಿ ಕರ್ತವ್ಯ ನಿರ್ವಹಿಸುವಲ್ಲಿ ವಿಫಲರಾಗಿರುತ್ತಾರೆ. ಸ್ಥಳ, ದಿನಾಂಕ, ನೌಕರರ ಸಹಿ. ಭಾಗ 3 ವರದಿ ಮಾಡುವ ಪ್ರಾಧಿಕಾರ ಭರ್ತಿ ಮಾಡಬೇಕಾದದ್ದು. ಸ್ವಯಂ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ನೌಕರರ ನಿರ್ವಹಿಸಿದ ಕೆಲಸ, ಸ್ವರೂಪ ಮತ್ತು ಗುಣಮಟ್ಟ. ಉತ್ಪನ್ನ: ಅಸಾಧಾರಣ, ಅತ್ಯುತ್ತಮ, ಉತ್ತಮ, ಸಾಧಾರಣ, ಸಾಧಾರಣಕ್ಕಿಂತ ಕಡಿಮೆ. ಗೊತ್ತುಪಡಿಸಲಾದ ಗುರಿಗಳು: ಪ್ರತ್ಯೇಕವಾಗಿ ನಮೂದಿಸತಕ್ಕದ್ದು ಮತ್ತು ವರದಿ ಲಗತ್ತಿಸತಕ್ಕದ್ದು. ಕಾರ್ಯಕ್ಷೇತ್ರದ ಬಗ್ಗೆ ತಿಳುವಳಿಕೆ ಮತ್ತು ಕೌಶಲ್ಯ: ಅಸಾಧಾರಣ, ಅತ್ಯುತ್ತಮ, ಉತ್ತಮ, ಸಾಧಾರಣ, ಸಾಧಾರಣಕ್ಕಿಂತ ಕಡಿಮೆ. ಈ ಮುಂದಿನ ಅಂಶಗಳನ್ನೊಳಗೊಂಡ ವೈಶಿಷ್ಟ್ಯಗಳು: ಕೆಲಸದ ಬಗ್ಗೆ ಮನೋಭಾವ, ಜವಾಬ್ದಾರಿ ವಹಿಸಿಕೊಳ್ಳುವ ಇಚ್ಛೆ, ಪ್ರೇರಕ ಶಕ್ತಿ ಮತ್ತು ಯೋಜನಾ ಸಾಮರ್ಥ್ಯ, ಉತ್ಸಾಹ ಮತ್ತು ಪರಿಶ್ರಮ, ನಿಖರತೆ, ತೀರ್ಮಾನ ತೆಗೆದುಕೊಳ್ಳುವ ಸಾಮರ್ಥ್ಯ, ನಿರೂಪಣಾ ನೈಪುಣ್ಯತೆ, ಲಿಖಿತ ಮತ್ತು ಮೌಖಿಕ ಶಬ್ದಗಳ ಮೂಲಕ ಅಭಿವ್ಯಕ್ತಿ. ತದನಂತರ ಪರಸ್ಪರ ವೈಯಕ್ತಿಕ ಸಂಬಂಧಗಳು, ಪ್ರೇರೇಪಣಾ
ಸಾಮರ್ಥ್ಯ ಮತ್ತು ತಂಡದ ಕೆಲಸ, ಮೇಲ್ವಿಚಾರಣೆ, ಸಾಮಾನ್ಯ ಮುಂದಾಳುತ್ವ ಸಾಮರ್ಥ್ಯ, ಸಾರ್ವಜನಿಕರೊಂದಿಗೆ ಸಂಬಂಧ, ನಿಷ್ಠೆ, ತರಬೇತಿ, ಕಚೇರಿ ಕೆಲಸದಲ್ಲಿ ಕನ್ನಡ ಭಾಷೆಯನ್ನು ಉಪಯೋಗಿಸುತ್ತಾರೆಯೇ, ಆರೋಗ್ಯ ಸ್ಥಿತಿ, ಹಾಜರಿ, ಸಾಮಾನ್ಯ ಮೌಲ್ಯಮಾಪನ, ಶ್ರೇಣಿ ನೀಡಿಕೆ. ಟಿಪ್ಪಣಿ: ನಿಯಮ 9ರಲ್ಲಿ ಸೂಚಿಸಿದಂತೆ ಯಾವುದೇ ಶರ ಪ್ರತಿಕೂಲ ಶರವೇ ಅಥವಾ ಸಲಹಾತ್ಮಕ ಶರವೇ ಎಂಬುದನ್ನು ಅಂತಹ ಶರದ ಕೆಳಗೆ ನಿರ್ದಿಷ್ಟ ಟಿಪ್ಪಣಿಯಲ್ಲಿ ದಾಖಲಿಸುವ ಮೂಲಕ ನಮೂದಿಸಬೇಕು. ಸರ್ಕಾರಿ ನೌಕರರಿಗೆ ಅಸಾಧಾರಣ ಶ್ರೇಣಿ ನೀಡಿದಾಗ ಅವರಲ್ಲಿ ಗಮನಿಸಿದ ಅಸಾಧಾರಣ ಗುಣಗಳನ್ನು ಮತ್ತು ಅವರ ಕಾರ್ಯ ಸಾಧನೆಯನ್ನು ಹಾಗೂ ಅಂತಹ ಶ್ರೇಣಿ ನೀಡಿಕೆಗೆ ಕಾರಣಗಳನ್ನು ಸೂಚಿಸಬೇಕು. ಸೂಚನೆ ಅನ್ವಯವಾಗದೇ ಇರುವುದನ್ನು ಹೊಡೆದುಹಾಕಿ. ಸ್ಥಳ, ದಿನಾಂಕ. 4ನೇದು, ನೌಕರರು ಸ್ವಯಂ ಮೌಲ್ಯಮಾಪನ ಮತ್ತು ವರದಿ ಮಾಡುವ ಪ್ರಾಧಿಕಾರ ವರದಿಯನ್ನು ನೀಡುವ ಒಪ್ಪುತ್ತೀರಾ? ಒಪ್ಪದಿದ್ದಲ್ಲಿ ಕಾರಣ ನೀಡಿ. ಪುನರಾವಲೋಕನ ಮಾಡುವ ಪ್ರಾಧಿಕಾರದ ಶರಗಳು ಯಾವುದಾದರೂ ಇದ್ದಲ್ಲಿ. ಟಿಪ್ಪಣಿ: ನಿಯಮ 9ರಲ್ಲಿ ಸೂಚಿಸಿದಂತೆ ಯಾವುದೇ ಶರ ಪ್ರತಿಕೂಲ ಶರವೇ ಅಥವಾ ಸಲಹಾತ್ಮಕ ಶರವೇ ಎಂಬುದನ್ನು ಅಂತಹ ಶರದ ಕೆಳಗೆ ನಿರ್ದಿಷ್ಟ ಟಿಪ್ಪಣಿಯಲ್ಲಿ ದಾಖಲಿಸುವ ಮೂಲಕ ನಮೂದಿಸಬೇಕು. ಸರ್ಕಾರಿ ನೌಕರರಿಗೆ ಅಸಾಧಾರಣ ಶ್ರೇಣಿ ನೀಡಿದಾಗ ಅವರಲ್ಲಿ ಗಮನಿಸಿದ ಅಸಾಧಾರಣ ಗುಣಗಳು ಮತ್ತು ಅವರ ಕಾರ್ಯ ಸಾಧನೆಯನ್ನು ಹಾಗೂ ಅಂತಹ ಶ್ರೇಣಿ ನೀಡಿಕೆಗೆ ಕಾರಣಗಳನ್ನು ಸೂಚಿಸಬೇಕು. ಸ್ಥಳ, ದಿನಾಂಕ, ಹೆಸರು ಮತ್ತು ಪದನಾಮ. ಅಂಗೀಕಾರ: ಒಟ್ಟಾರೆ ಶರಗಳ ಅಭಿಪ್ರಾಯ. ಟಿಪ್ಪಣಿ: ನಿಯಮ 9ರಲ್ಲಿ ಏನಿದೆ, ಸ್ಥಳ, ಹೆಸರು ಮತ್ತು ಇದು, ಆಮೇಲೆ ಪ್ರತಿಕೂಲ ಶರಗಳು. ಇದೇ ರೀತಿ ಇದೆ ಸ್ನೇಹಿತರೆ. ದಿಸ್ ಈಸ್ ಲಾಸ್ಟ್ ಒನ್. ಇದು CR ಕಾನ್ಫಿಡೆನ್ಷಿಯಾಲಿಟಿ ರಿಪೋರ್ಟ್ ಯಾವ ರೀತಿ ಇದೆ, ನಿಮ್ಮ ಬಿಹೇವಿಯರ್ ಏನಿದೆ, ಏನೇನು ಸಾಧನೆಗಳು ಮಾಡಿದ್ದೀರಾ, ಪರ್ಸ್ನಲ್ ಹಾಬೀಸ್ ಏನೇನಿದೆ ಎಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಆಮೇಲೆ ಕನ್ನಡ ಭಾಷಾ ಪರೀಕ್ಷೆ ವಿನಾಯಿತಿ ಪ್ರಮಾಣ ಪತ್ರ ಅಂತಂದರೆ ಕನ್ನಡ ಮೀಡಿಯಮ್ ಇದ್ದೀರಾ, ಇಲ್ಲ ಅದರ ಒಂದು ವಿನಾಯಿತಿ ಪ್ರಮಾಣ ಪತ್ರ, ವಿನಾಯಿತಿಗಾಗಿ ಕೋರಿಕೆ ಅರ್ಜಿ ನಮೂನೆ, ಅರ್ಜಿದಾರರ ಹೆಸರು, ತಂದೆ ಹೆಸರು, ಹುಟ್ಟಿದ ದಿನಾಂಕ, ಸೇವೆಗೆ ಸೇರಿದ ದಿನಾಂಕ, ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ, ಯಾವ ಪರೀಕ್ಷೆಯಿಂದ ವಿನಾಯಿತಿ ಪತ್ರ ಕೇಳಿದೆ, ಯಾವ ಆಧಾರದ ಮೇಲೆ ವಿನಾಯಿತಿ ಪತ್ರ ಕೇಳಲಾಗಿದೆ, ವಿನಾಯಿತಿಗಾಗಿ ಲಗತ್ತಿಸಿರುವ ದಾಖಲೆ, ಅಂಕಪಟ್ಟಿ. ನಮೂನೆ 2, ವಿನಾಯಿತಿ ಪ್ರಮಾಣ ಪತ್ರ ಈ ರೀತಿ. ಕರ್ನಾಟಕ ನಾಗರಿಕ ಸೇವೆಗಳು ಸೇವಾ ಮತ್ತು ಕನ್ನಡ ಭಾಷಾ ಪರೀಕ್ಷೆ ನಿಯಮ 1974ರ ನಿಯಮ 5ರ ಉಪನಿಯಮ 5ರ ಪ್ರಕಾರ ಶ್ರೀ, ಶ್ರೀಮತಿ ಹುದ್ದೆ ಇವರಿಗೆ ಈ ಕೆಳಗೆ ನಮೂದಿಸಿರುವ ಈ ಪರೀಕ್ಷೆಯಿಂದ ವಿನಾಯಿತಿ ಕೊಡಲ್ಪಟ್ಟಿದೆ. ಕನ್ನಡ ಭಾಷಾ ಪರೀಕ್ಷೆ: ಸದರಿ ನೌಕರರು SSLC ಪರೀಕ್ಷೆಯಲ್ಲಿ ಕನ್ನಡವನ್ನು ಪ್ರಥಮ ದ್ವಿತೀಯ ಭಾಷೆಯಾಗಿ ಅಭ್ಯಾಸ ಮಾಡಿರುವುದರಿಂದ ವಿನಾಯಿತಿ ನೀಡಲ್ಪಟ್ಟಿದೆ. ನೋಂದಣಿ ಸಂಖ್ಯೆ, ತಿಂಗಳು ಮತ್ತು ವರ್ಷ, ಅಧಿಕಾರಿಯವರ ಸಹಿ. ಇದು ಒಂದು ಭಾಷಾ ಪ್ರಮಾಣ ಪತ್ರ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಏನು ಬರುತ್ತೆ ನೋಡೋಣ. ಇದೊಂದು ಇಲಾಖಾ ವಿಚಾರಣೆ ಬಗ್ಗೆ ದೃಢೀಕರಣ ಪ್ರಮಾಣ ಪತ್ರ. ಶ್ರೀ, ಶ್ರೀಮತಿ ಹುದ್ದೆ ಇವರ ಸೇವಾ ಮಾಹಿತಿಯನ್ನು ಪರಿಶೀಲಿಸಲಾಗಿ ಸದರಿಯವರ ಮೇಲೆ ಯಾವುದೇ ಥರವಾದ ಇಲಾಖಾ ವಿಚಾರಣೆಯಾಗಲಿ, ನ್ಯಾಯಾಂಗ ವಿಚಾರಣೆಯಾಗಲಿ, ಶಿಸ್ತಿನ ಪ್ರಕರಣಗಳಾಗಲಿ ಬಾಕಿ ಇರುವುದಿಲ್ಲವೆಂದು ಮತ್ತು ಹೊಡುವ ಸಂಭವವಿರುವುದಿಲ್ಲವೆಂದು ದೃಢೀಕರಿಸಿದೆ. ದಿನಾಂಕ, ಸ್ಥಳ, ಸಹಿ ಮತ್ತು ಕಚೇರಿಯ ಮೊಹರು. ನೆಕ್ಸ್ಟು ಸ್ನೇಹಿತರೆ, ಇಷ್ಟೆಲ್ಲ ಡಿಫ್ರೆಂಟ್ ಇದಿದ್ದಾವೆ ಸ್ನೇಹಿತರೆ. ನೀವು ನೋಡ್ತಿರೋ ಹಾಗೆ ಇಲಾಖಾ ವಿಚಾರಣೆ ಬೇಕು, ಆಮೇಲೆ CR ಕಾನ್ಫಿಡೆನ್ಷಿಯಾಲಿಟಿ ರಿಪೋರ್ಟ್ ಬೇಕು, ಕನ್ನಡ ವಿನಾಯಿತಿ ಪ್ರಮಾಣ ಪತ್ರ ಬೇಕು, ನೀವು SSLCಯವರೆಗೆ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಕನ್ನಡದಲ್ಲಿ ಓದಿದ್ದೀರಾ ಎನ್ನುವಂಥದ್ದು. ಇಷ್ಟೆಲ್ಲ ಇದ್ದಾಗ ಇದಾಗುತ್ತೆ ಸ್ನೇಹಿತರೆ. ಒಂದು ವೇಳೆ ಯಾರು ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಅಂಥವ್ರುಗಳು ಕೂಡ ಈ ಒಂದು ಡಿಫ್ರೆಂಟ್ ಇದಾದಂಥದ್ದು ನೋಡಬೇಕಾಗಿರುತ್ತದೆ ಸ್ನೇಹಿತರೆ. ಹೋಪ್ ಕೆಲವೊಬ್ರು ಕೇಳ್ತಾಯಿದ್ರು ಏನಿದೆ ಸರ್ ಸ್ವಲ್ಪ ತಿಳಿಸಿ ಅನ್ನುವಂಥದ್ದು. ನಾನೇನು ಅಷ್ಟೇನು
ಇದು ಮಾಡಲಿಲ್ಲ, ಜಸ್ಟ್ ನಿಮಗೆ ಒಂದು ನಾಲೆಜ್ಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರಾದರೂ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ. ಮತ್ತು ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ.